ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಿಸ್ಕ್ ತಗೊಳ್ಳೋದಕ್ಕೆ ರೆಡಿನಾ ಅಂತ ನೀವು ಅವಾಗಲೇ ಹೇಳ್ತಾ ಇದ್ರಿ, ಅಂದರೆ ನಾವು ಕೊಡೋ ಒಂದು ಸಬ್ಜೆಕ್ಟ್ ಏನಿದೆ ಅದು ಕರೆಕ್ಟಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ರಿಸ್ಕ್ಗಳು ಕೂಡ ಕಾಣ್ತಾ ಇದೆ ಈ ಒಂದು ಏನು ನಿಮ್ಮ ಫಸ್ಟ್ ಟೀಸರ್ ನೋಡಿದಾಗ. ಯಾಕಂದರೆ ಒಂದು ಕೊಲೆ ಪ್ರಕರಣಕ್ಕೆ ಇದು ಹೋಲು ಅಂತ ಇರೋ ಕಾರಣಕ್ಕೆ ಒಂದಷ್ಟು ರಿಸ್ಕ್ ಮುಂದೆ ಆಗ್ಬೋದು ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ. ಸೊ ಸಿದ್ಧರಾಗಿದ್ದೀರಾ ಅಂತ? ಇಲ್ಲ, ಅದಕ್ಕೆ ಅಂತ ಸೆನ್ಸರ್ ಮಂಡಳಿ ಇದೆ. ಇವಾಗ ನಾವು ಏನೇ ಕಾಲು ತಪ್ಪಿಟ್ಟು ನಾವೇನೇ ಮಾಡಿದ್ರು ಅದನ್ನು ಸರಿ ಮಾಡೋದಕ್ಕಿಂತ ಸೆನ್ಸರ್ ಮಂಡಳಿ ಇದೆ, ದಾರಿ ಕರ್ಕೊಂಡು ಹೋಗೋದು ಸೆನ್ಸರ್ ಮಂಡಳಿ ಇದೆ. ನಾವು ಸಿನಿಮಾ ರಿಲೀಸು ವಿತೌಟ್ ಸೆನ್ಸರ್ ಮಾಡೋಕ್ಕಾಗಲ್ಲ ಮೇಡಮ್. ಸೆನ್ಸರ್ ಮಂಡಳಿನೂ ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ಸೊ ನಾವು ಹೆಚ್ಚು ಕಡಿಮೆ ಮಾಡಿದರೆ ಅವ್ರು ಸರಿ ಮಾಡ್ತಾರೆ. ಸರ್, ಇದು ಅದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಹೋಲ್ತಿದೆ ಅನ್ನೋ ಒಂದು ಕಾರಣಕ್ಕೆ ನಾನು ಈಗ ಕೇಳ್ತಾ ಇದ್ದೀನಿ ನಿಮಗೆ ಈ ದರ್ಶನ್ ಮತ್ತು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣ ನೋಡಿದಾಗ ಏನು ಅನ್ನಿಸ್ತು ನಿಮಗೆ ಆ್ಯಸ್ ಎ ಇಂಡಸ್ಟ್ರಿ ಅವರಾಗಿ? ನಾನು ಇದಕ್ಕೆ ಏನು ಆನ್ಸರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಇವಾಗ ನೋಡಿ, ಇವಾಗ ನಾನೇನೋ ಒಂದು ಕೆಲಸ ಮಾಡ್ತೀನಿ, ಅದು ನನಗೆ ಕರೆಕ್ಟ್ ಆಗಿರುತ್ತೆ, ಯಾರೋ ಬೇರೆಯವ್ರಿಗೆ ನೋಡಿದವ್ರಿಗೆ ಅದು ತಪ್ಪಾಗಿರುತ್ತೆ, ಇನ್ನೊಬ್ರಿಗೆ ಯಾರೋ ಒಬ್ರಿಗೆ ಕರೆಕ್ಟ್ ಆಗಿರುತ್ತೆ. ಅದು ಹಾಗೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ, ನಾನು ಎದ್ದೋದಾಗ ನಿಮ್ಗೆ ಏನು ದುರಾಂಕ ಅವನಿಗೆ ಎದ್ದೋಗ್ಬಿಟ್ಟೆ ಇಲ್ಲಿಂದ ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಆದಂಥ ಕಾರಣಗಳು ಇರ್ಬೋದಲ್ಲ ಇಲ್ಲಿಂದ ಹೋಗೋದಕ್ಕೂ. ನನ್ನ ಜೊತೆ ಇನ್ನು 10 ಜನ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಕಾರಣ ಏನು ಅಂತ, ಅದು ಅವ್ರಿಗೆ ಕರೆಕ್ಟು. ಯಾರೋ ಇಲ್ಲೊಬ್ರು ನೋಡಿದವರಿಗೆ ಈಗ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ರದ್ದು ಒಂದೊಂದು ಪರ್ಸೆಪ್ಷನ್ ಇರುತ್ತೆ. ನಾನೊಂದು ರೀತಿನಲ್ಲಿ ನೋಡಿದ್ರೆ ಇನ್ನೊಬ್ರು ಇನ್ನೊಂದು ರೀತಿನಲ್ಲಿ ನೋಡ್ತಾರೆ. ಸೊ ನೀವು ಯಾವ ಥರ ನೋಡ್ತಿದ್ದೀರಾ ಈಗ ಆ ಒಂದು ಕೊಲೆ ಕೇಸ್ನ ಅಂತ? ನಾನು ಯಾವ ಕೊಲೆ ಕೇಸ್ ಮೇಡಮ್? ಅಲ್ಲ, ನಾನು ಜಡ್ಜ್ಮೆಂಟ್ ಕೊಡೋಕೆ ನಾನು ಯಾರು ಅಲ್ಲ ಮೇಡಮ್. ನಾನು ಕೋರ್ಟ್ ಇದೆ, ಇಂಡಸ್ಟ್ರಿ ಆಗಿರೋರು, ನಾನು ಏನು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಮೇಡಮ್ ಅದ್ರ ಬಗ್ಗೆ. ನಾನು ಅವ್ರಿಗೆ ಫ್ಯಾನು, ಯಾವಾಗಲೂ ಫ್ಯಾನ್ ಆಗಿರ್ತೀನಿ, ಫ್ಯಾನ್ ಆಗಿ ಮುಂದುವರಿತೀನಿ ಮೇಡಮ್. ಸೊ ಅದೇ ನೀವು ಪರ್ಟಿಕ್ಯುಲರ್ ಆಗಿ ದರ್ಶನ್ ಅವ್ರ ಫ್ಯಾನೇನ ಅದರ್ವೈಸ್ ಬೇರೆಯವ್ರ ಫ್ಯಾನ್? ಚಿಕ್ಕನ್ನಿಂದ ಯಾರು? ನಾನು ಚಿಕ್ಕನ್ನಿಂದ ಅಣ್ಣವ್ರ ಫ್ಯಾನು. ಕೆಲವೊಂದು ಇನ್ಸಿಡೆಂಟ್ಗಳು ಅಥವಾ ಕೆಲವೊಂದು ಸಿಚುವೇಶನ್ಗಳು ಚೇಂಜ್ ಮಾಡ್ತಾ ಇರುತ್ತೆ. ಒಂದೊಂದು ಸಿನಿಮಾಗೂ ಒಬ್ಬರು ಸ್ಟಾರ್ ಮೇಲೆ ಫ್ಯಾನ್ ಆಗ್ತಾ ಇರ್ತೀವಿ ನಾವು. ಹಾಗೆ ನಾನು ದರ್ಶನ್ ಸರ್ ಫ್ಯಾನು ಕೂಡ. ಸರ್, ಈಗ ಟೀಸರ್ ರಿಲೀಸ್ ಆಗಿದೆ, ಇದನ್ನು ನೋಡಿದ್ದಾದ್ಮೇಲೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ ನಿಮಗೆ ಇದ್ರ ಬಗ್ಗೆ. ಅವ್ರ ಫ್ಯಾನ್ಸ್ ಕೂಡ ಪ್ರಶ್ನೆ ಮಾಡ್ಬೋದು. ಸೊ ಅವರೆಲ್ಲರ ಪ್ರಶ್ನೆಗೆ ಏನು ಹೇಳ್ತೀರಿ ಅಂತ? ಇಲ್ಲ, ಅವ್ರ ಫ್ಯಾನ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಅವರೆಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಸಿನಿಮಾಗೂ ಹಂಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಯಾಕೆ ಸರ್, ಇದರಲ್ಲಿ ಅಂದರೆ ಒಂದಷ್ಟು ವಿಷಯಗಳು ಕೆಲವ್ರಿಗೆ ಗೊತ್ತಿಲ್ಲ. ಸೊ ಆ ಒಂದು ಅಷ್ಟು ವಿಷಯಗಳನ್ನು ಕೆದಕೋ ಅಂಥ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆಯಾ ಅಂತ? ಅಂದರೆ ನೀವು ಆವಾಗಲೇ ಲವ ಸರ್ ಹೇಳ್ತಾ ಇದ್ರು, ಅಂದರೆ ರಾಜಕೀಯದಲ್ಲಿ ಹೇಗೆ ಬಲಿಯಾದರು ಅವರು ಅಂತ ತೋರಿಸ್ತೀವಿ ಈ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು, ಒಬ್ಬ ಸೆಲೆಬ್ರಿಟಿ. ಸೊ ಆ ಥರದ ಕೋಣಗಳೆಲ್ಲ ಇರೋ ಒಂದು ಕಾರಣಕ್ಕೆ ಏನಾದರೂ ಫ್ಯಾನ್ಸ್ಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಿದ್ದೀರಾ ಅಂತ? ಇಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡಿದ್ರೆ ಅವ್ರಿಗೆ ಏನಿದೆ ಸಿನಿಮಾದಲ್ಲಿ ಅನ್ನೋದು ಗೊತ್ತಾಗುತ್ತೆ. ನಾನು ಇವಾಗಲೇ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಮೇಡಮ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಸರ್? ಇನ್ನೂ ಶೂಟಿಂಗ್ ಬಾಕಿ ಇದೆಯಾ? ಎಲ್ಲ ಮುಗ್ದಿದೆ? ಬಾಕಿ ಎಲ್ಲ ಮುಗ್ದಿದೆ. ಡ್ಯೂಯೆಟ್ಸ್ ಎಲ್ಲ ಏನಾದರೂ ಇದೆಯಾ? ಸಿಚುವೇಶನಲ್ ಸಾಂಗ್ಸ್ ಇದೆ. ಅಂದರೆ ಈಗ ಇದರಲ್ಲಿ ಇಬ್ಬರು ಹೀರೋಯಿನ್ಸ್ ಅಂತ ಹೇಳಿದ್ರಿ. ಸೊ ಇಬ್ಬರು ಹೀರೋಯಿನ್ಸ್ಗೂ ಅಂದರೆ ಈಗ ನಾನು ನನ್ನ ಹೆಂಡ್ತಿರು ಅನ್ನೋ ಥರ ಏನಾದರೂ ಆ ಥರದ್ದು ಏನಾದರೂ ಹಾಡುಗಳು ಬರುತ್ತಾ ಅಂತ? ಇಲ್ಲ, ಆ ಥರದ್ದೆಲ್ಲ ಬರಲ್ಲ. ಆ ಥರದ್ದೆಲ್ಲ ಏನು ಬರಲ್ಲ ಮೇಡಮ್. ಏನು ಬರಲ್ಲ. ನಿಮ್ಮ ಹೆಸರು ಏನು ಸರ್ ಈ ಸಿನಿಮಾದಲ್ಲಿ? ತನುಷ್ ಅಂತಲೇ ಹೇಳಿದ್ರು. ಸೊ ಕೆಲವೊಂದು ಹೆಸರುಗಳು ಆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೋಲುವಂತೆ ಇದೆ. ಸೊ ನಿಮ್ಮ ಹೆಸರು ಯಾಕೆ ತನುಷ್ ಅಂತಲೇ ಇದೆ ಅಂತ? ರಿಯಲ್ ನೇಮೇ ಯಾಕೆ ಇಟ್ಕೊಂಡಿದ್ದೀರಾ? ಅದು ನನ್ನ ಹೆಸರು ತನುಷ್ ಅಲ್ಲ ಮೇಡಮ್, ಅದಕ್ಕೆ ತನುಷ್ ಅಂತ ಇಟ್ಕೊಂಡಿದ್ದೀನಿ. ಪ್ರಕರಣಕ್ಕೆ ಯಾಕೆ ಇಟ್ಕೊಂಡಿದ್ದೀರಾ? ಅಲ್ಲ, ಪ್ರಕರಣ ಅಂತ ನೀವು ಕಂಪೇರೇ ಮಾಡಬೇಡಿ ಮೇಡಮ್ ಯಾವುದಕ್ಕೂ. ನೀವು ಡೈರೆಕ್ಟಾಗಿ ಹೋಲಿಕೆ ಮಾಡ್ತಾ ಇದ್ದೀರಾ, ಅದಕ್ಕೆ ಹೋಲಿಕೆನೇ ಮಾಡಬೇಡಿ. ಇದು ಬೇರೆ. ಇದು ಸರ್, ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು ಬಂದಿದೆ. ಸೊ ನೀವು ಈ ಮುಂಚೆ ಮಾಡಿಲ್ಲ ಅಂತ ಅನಿಸುತ್ತೆ. ಯಾವುದು ಟ್ರೂ ಇನ್ಸಿಡೆಂಟ್ ನಟ್ವರ್ಲಲ್ಲಿ ಮಾಡಿದ್ದೀರಾ. ಸೊ ಅದಾದಮೇಲೆ ಈ ಸಿನಿಮಾ. ಸೊ ಈ ಒಂದು ಟ್ರೂ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಇದು ನಾನು ಅದೇ ಅವ್ರವ್ರ ಕಲ್ಪನೆಗೆ ಬಿಟ್ಟಿರೋವಂಥದ್ದು ಇವಾಗ ಸಿನಿಮಾ. ಇವಾಗ ನಾನು ನೋಡೋ ರೀತಿಯೇ ಬೇರೆ. ನನಗೆ ಫಾರ್ ಎಕ್ಸಾಂಪಲು ಒಂದು ಸಿನಿಮಾ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗಲ್ಲ. ಅದು ಅವ್ರವ್ರ ಕಲ್ಪನೆಗೆ ಬಿಟ್ಟಿರೋಂಥ ಇದು ಅಭಿಪ್ರಾಯ. ಅದು ನಾನು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಸಿನಿಮಾ ನೀವು 2 ಅವರ್ ಪ್ಲಸ್ ಏನು ನೋಡ್ತೀರಾ ಅಷ್ಟು ನಿಮಗೆ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ನಿಮಗೆ ಎಡ್ಜ್ ಆಫ್ ದ ಸೀಟಲ್ಲಿ ಕುಂಡಿಸ್ಕೊಂಡು ಸಿನಿಮಾ ತೋರಿಸುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಸಿನಿಮಾ. ಎಲ್ಲೂ ಬೋರ್ ಮಾಡಲ್ಲ ನಿಮ್ಮ ಸಿನಿಮಾ.
ಅದೊಂದು ಗ್ಯಾರಂಟಿ ನನ್ನ ಕಡೆ ಕೊಡ್ತೀನಿ. ದರ್ಶನ್ ಸರ್ ಅವರಲ್ಲಿ ನಿಮ್ಗೆ ಇಷ್ಟ ಆಗುವಂಥದ್ದು ಏನು ಸರ್? ಎಲ್ಲನೂ ಇಷ್ಟ ಆಗುತ್ತೆ ಮೇಡಮ್. ಅವರು ನಾವು ಗೊತ್ತಿಲ್ದಂಗೆ ಎಡಗೈ ಮಾಡೋದು ಬಲಗೈ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಆ ಥರ ಕೆಲಸಗಳು ತುಂಬ ಮಾಡಿದ್ದಾರೆ. ಅದೆಲ್ಲ ನಂಗೆ ತುಂಬ ಇಷ್ಟ ಕ್ಯಾರೆಕ್ಟರ್. ಕೊನೆಯದಾಗಿ ಏನು ಹೇಳ್ತೀರಾ, ಯಾವಾಗ ಬರ್ತೀರಾ ಥಿಯೇಟರ್ಗೆ? ಸೊ ಸೆನ್ಸಾರಲ್ಲಿ ನಿಮಗೆ ಒಂದು ಒಳ್ಳೆ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ ಅಂತ? ಇದೆ ಮೇಡಮ್, 100% ಇದೆ. ಇನ್ನೊಂದು ತಿಂಗಳಲ್ಲಿ ಸಿನಿಮಾದಲ್ಲಿ ಥಿಯೇಟ್ರಿಗೆ ಬರುತ್ತೆ ಮೇಡಮ್. ಥ್ಯಾಂಕ್ ಯು. ಎಲ್ಲ ಬ್ಯಾಂಗ್ಳೂರು. ಚಿತ್ರದುರ್ಗ ಅಲ್ಲೆಲ್ಲ ಏನು ಶೂಟ್ ಆಗಿಲ್ವಾ ಸರ್? ಚಿತ್ರದುರ್ಗ ಅಲ್ಲೆಲ್ಲ ಏನು ಶೂಟ್ ಆಗಿಲ್ಲ? ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸಿನಿಮಾದ ನಾಯಕ ನಟ ತನುಷ್ ಶಿವಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಟಿ ವಿನೈನ್ ಬೆಂಗಳೂರು.